ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ಬಿಗ್ಮೆಂಟಿಂದ ಜಾನ್ ಡೇರ್ ಕಂಪ್ನಿಯಿಂದ ಶಿವಾನ್ ಅಂತೇಳಿ ಮಾತಾಡೋದು. ಈಗ ನಾನು 5210 ಲೋಡ್ರಿಗೆ ಅಂತೇಳಿ ಕೊಟ್ಟಿದ್ದು. ಇದು ಬಂದುಬಿಟ್ಟು ನಿಮಗೆ ಗ್ಲೋಬಲ್ ಎಕ್ಸೆಲ್ ಅಂತೇಳಿ ಗಾಡಿ ಬರ್ತಿತ್ತು ರೀ. ಇದು 50 HP. ಇದು ನಾವು ರೆಫರ್ ಮಾಡೋದು ಲೋಡ್ರಿಗೆ ಅಂತೇಳಿ ರೆಫರ್ ಮಾಡ್ತೀವಿ ರೀ. ಇದು ಕಮರ್ಷಿಯಲ್ ಯೂಸಿಗೆ ಅಷ್ಟೇ. ನಾವು ಅಗ್ರಿಕಲ್ಚರು ಕೊಡ್ತೀವಿ ಸರ್, ಮತ್ತು ಲೋಡ್ರಿಗೆ ಅಂತೂ ಕೊಡ್ತೀವಿ. ಅಗ್ರಿಕಲ್ಚರ್ಗೆ ನಾರ್ಮಲ್ ಎಕ್ಸೆಲ್ ಕೊಡ್ತೀವಿ, ಲೋಡ್ರ್ ಇದ್ದರೆ ಗ್ಲೋಬಲ್ ಎಕ್ಸೆಲ್ ಕೊಡ್ತೀವಿ. ಇವ್ರು ಬಂದುಬಿಟ್ಟು ಶಾನ್ವಾಜ್ ಅಂತೇಳಿ ನಮ್ಮದು ಗಾಡಿ ತೊಗೊಂಡು ಕಸ್ಟಮರು ಅವ್ರ ಇಂಟೆನ್ಷನ್ ಕೇಳಿ ಸರ್ ಯಾವ ಥರ ಇದೆ ಅಂತೇಳಿ. ಸರ್ ನಮಸ್ಕಾರ ಎಲ್ಲರಿಗೆ. ಸರ್ 5210 ಜಾನ್ ಡೇರ್ ಗಾಡಿ ನಂದು ಮೊದಲು ಹಳೆ ಗಾಡಿ ಇತ್ತು ಸರ್. ಅಷ್ಟು ಫಾಸ್ಟ್ ಸರ್ವಿಸ್ ಇದ್ದಿದ್ದಿಲ್ಲ. ಅದು ತುಂಬ ಲೋಡ್ ಮಾಡ್ಯಾಕೆ ಅದೆಲ್ಲ ಲೇಟ್ ಆಗ್ತಿದ್ದ. ಒಂದು ಹಾಫ್ ಆನ್ ಅವರ್ ಮಟ್ಟ ಹೋಗ್ತಿದ್ವಿ ಒಂದು ಗಾಡಿ ನಾವು ತುಂಬಬೇಕಂದ್ರೆ. ಈಗ ನಾವು ಜಾನ್ ಡೇರ್ ಗಾಡಿ ತೊಗೊಂಡಿನಲ್ಲ, ಹಾಫ್ ಆನ್ ಅವರ್ ಕೆಲಸ ಒಂದು 10 ಮಿನಿಟ್ಸ್ನಾಗ ಕಂಪ್ಲೀಟ್ ಆಗತ್ತೆ ಸರ್. ಇದ್ದಿದ್ದು ಹೇಳ್ಬೇಕು. ಯಾಕಂದ್ರೆ ಈ ಗಾಡಿ ಫಾಸ್ಟ್ ಸರ್ವಿಸ್ ಅಂದ್ರೆ ಫಾಸ್ಟ್ ಸರ್ವಿಸ್ ಇತ್ತು ಸರ್. ಲೇಟ್ ಮಾಡೋಂಗಿಲ್ಲ ಇದು ಗಾಡಿ. ಆಮೇಲೆ ರಫ್ ಆ್ಯಂಡ್ ಟಫ್ ಐತಿ. ಗೇರ್ ಹಾಕ್ಬೇಕಂದ್ರೆ, ಗೇರ್ ತೆಗಿಬೇಕಂದ್ರೆ ಸ್ಮೂತ್ ಇದೆ. ಕ್ಲಚ್ ಭಾಳ ಮಾತ್ರ ಸ್ಮೂತ್ ಬರ್ತೈತಿ. ಆಮೇಲೆ ನಮ್ಮ ರಫ್ ಆ್ಯಂಡ್ ಟಫ್ ಕೆಲಸಕ್ಕೆ ನನಗೆ ಎಲ್ಲಕ್ಕಿಂತ ಇದು ಒಂದು ಚಲೋ ಅನಿಸ್ತದೆ ನಮಗೆ ಈ ಗಾಡಿ 5210. ಈಗ ನೀವು ಜಾನ್ ಡೇರ್ ಕಂಪ್ನಿ ತೊಗೊಂಡಿರೋ ಸರ್, ನಿಮಗೆ ಏನು ಅನುಕೂಲ ಆಗಿದೆ ಇದರಿಂದ? ನಮಗೆ ಸರ್ ಇವರು ಫೈನಾನ್ಸ್ ನಾವು ಹೋದ ತಕ್ಷಣ ನಮಗೆ ಇಮಿಡಿಯೇಟ್ಲಿ ಫೈನಾನ್ಸ್ ಮಾಡಿಕೊಟ್ರೆ, ಅವ್ರ ಎಕ್ಸಿಕ್ಯೂಟಿವ್ ಶೋರೂಮ್ನಾಗ ನಮ್ಗೇನು ಕೈ ಬಿಟ್ಟಿಲ್ಲ. ಅವರು ನಾವು ಹೆಂಗೆ ಹೋಗಿವಿ ಅಷ್ಟು ಫಾಸ್ಟ್ ಸರ್ವಿಸ್ ಕೊಟ್ಟಾರ ಸರ್. ನಮಗೇನು ತೊಂದರೆ ಆಗಿಲ್ಲ. ಅವ್ರದ್ದು ಫೈನಾನ್ಸ್ ಇದೆ, ಜಾನ್ ಡೇರ್ ಅವ್ರದ್ದು ಸ್ವಂತ ಫೈನಾನ್ಸ್ ಇದೆ. ಅವ್ರು ಇಮಿಡಿಯೇಟ್ಲಿ ನಮ್ಗೆ ಯಾವ ಡೇಟ್ಗೆ ಗಾಡಿ ಬೇಕು, ಯಾವಾಗ ಫೈನಾನ್ಸ್ ಇಮಿಡಿಯೇಟ್ಲಿ ನಮಗೆ ಹೆಲ್ಪ್ ಮಾಡ್ಯಾರ ಸರ್. ಬಟ್ ಎಲ್ಲ ಇಲ್ಲ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟಾರೆ ಸರ್. ಇವಾಗ ನೀವು ಜಾನ್ ಡೇರ್ ನೀವೆಲ್ಲ ಹೇಳಿದ್ರೆ ಹಾಂ ಸರ್. ಈಗ ನಮಗೆ ನಾವು ಯಾಕೆ ಗ್ಲೋಬಲ್ ಎಕ್ಸೆಲ್ ಕೊಡ್ತೀವಿ ಅಂದರೆ, ನಾಳೆ ನೀವು ಲೋಡ್ರ್ ಹಾಕಿರ್ತೀರಲ್ಲ, ನಾಗಡೆ ಡಂಪ್ ಮಾಡ್ತಿರ್ತೀವಿ. ಈ ಹೆವಿ ವೇಟ್ ಹಾಕಿದಾಗ ಲೋಡ್ರ್ ಬೆಂಡ್ ಆಗ್ಬಾರ್ದು ಅಂತೇಳಿ ನಾವು ಗ್ಲೋಬಲ್ ಎಕ್ಸೆಲ್ ಕೊಡ್ತೀವಿ ರೀ. ರೈತರಿಗೆ ಏನಾಗ್ತೈತಿ, ಅವರು ನೀಗ್ಲ ಹೊಡಿತಾರೆ, ಎಲ್ಲ ಹೊಡಿತಾರೆ, ಅವ್ರಿಗೆ ನಾರ್ಮಲ್ ಎಕ್ಸೆಲ್ ನಡೀತೀವಿ ಸರ್. ಹಾಂ ಸರ್. ಅದಕ್ಕೆ ನೀವು ಮೊದಲ 55 HP ಯೂಸ್ ಮಾಡಿದ್ವಿ. ಅವಾಗ ಗ್ಲೋಬಲ್ ಎಕ್ಸೆಲ್ ಬರ್ತಿದ್ದಿಲ್ಲ. ಇವಾಗ ಏನಾಗಿದೆ ಸರ್, ನಿಮಗೆ ಕಮರ್ಷಿಯಲ್ ಯೂಸ್ ಅಂತೇಳಿ ನಾವು ಗ್ಲೋಬಲ್ ಎಕ್ಸೆಲ್ ತೆಗೆದು ಜಾನ್ ಡೇರ್ ಕಂಪ್ನಿ. ಅದು ಎದಕ್ಕೆ ತೆಗೆದ್ರೆ ನಿಮ್ಮದು ಎಕ್ಸೆಲ್ ಹೆವಿ ಇರ್ತೈತಿ ರೀ. ಹಾಂ ಸರ್. ಇವಾಗ ನೀವು 50 HP ತೊಗೊಂಡ್ರಿ ನಮ್ಮ ಕಡೆ. ಹೌದು. ಈಗ ನಿಮಗೆ ಇದ್ರ ಬಗ್ಗೆ ಏನು ಅನ್ಸಾಕೈತಿ ಸರ್? ನಮಗೆ 50 HP ಇದ್ರೂ ಸಹ ಅಷ್ಟು ಕೆಲಸ ನಮಗೆ ಫಾಸ್ಟ್ ಆಗ್ತಿದ್ದಿಲ್ಲ. 55 HP